ಶಾಸಕ ಬಾಲಕೃಷ್ಣ ಹೇಳಿಕೆಗೆ ಅಶ್ವಥ್ ನಾರಾಯಣ್ ಲೇವಡಿ ಮಾಡಿದ್ದಾರೆ. ಕಾಂಗ್ರೆಸ್ ನಾಯಕರಿಗೆ ಈಗ ಪುಕ್ಕ ಪುಕ್ಕ ಅಂತ ಇದೆ. ಕಾಂಗ್ರೆಸ್ನ ಶಾಸಕರು ಸಚಿವರು ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ. ಕಾಂಗ್ರೆಸ್ ಜನರ ತೆರಿಗೆ ಹಣದಲ್ಲಿ ಗ್ಯಾರಂಟಿಯನ್ನ ಕೊಡ್ತಾ ಇದೆ. ನಮ್ಮ ಪಕ್ಷದ ಖಜಾನೆಯಿಂದ ಕೊಟ್ಟವರಂತೆ ಮಾಡ್ತಿದ್ದಾರೆ. ಇದು ಬೇಜವಾಬ್ದಾರಿ ಹಾಗೂ ದುರಹಂಕಾರದ ಹೇಳಿಕೆ ಅಂತ ಹೇಳಿದ್ದಾರೆ. ಜನರಿಗೆ ಈಗ ಬೇಕಿರೋದು ಒಂದೇ ಗ್ಯಾರಂಟಿ, ಅದು ಮತ್ತೊಮ್ಮೆ ಮೋದಿ ಪ್ರಧಾನಿ ಆಗಬೇಕು ಅನ್ನೋ ಗ್ಯಾರಂಟಿ. ಬೆಂಗಳೂರಲ್ಲಿ ಬಿಜೆಪಿ ನಾಯಕರಾದ ಅಶ್ವಥ್ ನಾರಾಯಣ್ ಈ ರೀತಿ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ನಲ್ಲಿರುವಂಥ ಅಧಿಕಾರದಲ್ಲಿರುವಂಥ ಸಚಿವರುಗಳು ಶಾಸಕರುಗಳು ಈ ರೀತಿ ಹೇಳಿಕೆಯನ್ನು ಕೊಡ್ತಿರುವಂಥದ್ದು ನಿಜಕ್ಕೂ ದುರಂತ, ಬೇಜವಾಬ್ದಾರಿಯ ಹೇಳಿಕೆ, ಅಹಂಕಾರದ ಹೇಳಿಕೆ, ದುರಹಂಕಾರದ ಹೇಳಿಕೆ, ಅಧಿಕಾರದ ದುರ್ಬಳಕೆ. ಏನು ಕಾಂಗ್ರೆಸ್ ಪಕ್ಷದ ಇವರು ಖಜಾನೆ ಕೊಡ್ತಿದ್ದಾರಾ? ಕಾಂಗ್ರೆಸ್ ಪಕ್ಷದ ಹಣ ಕೊಡ್ತಿದ್ದಾರಾ? ಇದು ಸಾರ್ವಜನಿಕರ ಬೆವರು ಸುರಿಸಿರುವಂಥ ಹಣ, ಜನ ಬೆವರು ಸುರಿಸಿ ಟ್ಯಾಕ್ಸನ್ನು ಕೊಟ್ಟಿರುವಂಥ ಹಣದಲ್ಲಿ ಇವತ್ತು ನಾಡಿನ ಜನತೆಗೆ ಗ್ಯಾರಂಟಿ ಯೋಜನೆಯನ್ನು ಕೊಡ್ತಿದ್ದಾರೆ. ಇವತ್ತು ಇವರ ಹಣ ಏನಾದ್ರು ಕೊಟ್ಟಿದ್ರೆ, ಬಾಲಕೃಷ್ಣ ಅವರ ಹಣ ಅಥವಾ ಶಿವಕುಮಾರ್ ಅವರ ಹಣ, ಸಿದ್ದರಾಮಯ್ಯನವರ ಹಣ ಅಥವಾ ಪ್ರಿಯಾಂಕ ಖರ್ಗೆ ಅವರ ಹಣ ಕೊಟ್ಬಿಟ್ಟಿದ್ರೆ, ಇನ್ನು ಸರ್ಕಾರದ ಹಣನೇ ಜನರು ಹಣ ಲೂಟಿ ಹೊಡಿತಾರವರು ಈ ಕಾಂಗ್ರೆಸ್ನವರು. ಈ ಲೂಟಿಕೋರರು ಜನರಿಗೆ ಬೆದರಿಕೆ ಹಾಕುವಂಥ ಕೆಲಸಗಳನ್ನು ಮಾಡ್ತಿದ್ದಾರೆ. ಜನರಿಗೆ ಬ್ಲ್ಯಾಕ್ ಮೇಲ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಜನ ಇವರಿಗೆ ಪಾಠ ಕಲಿಸ್ತಾರೆ. ಬರುವಂಥ ಲೋಕಸಭಾ ಚುನಾವಣೆಯಲ್ಲಿ ನಿಮಗೆ ಅಕ್ಷತೆ ಕಾಳು ಬೇಕಾ, ರಾಮನ ಆಶೀರ್ವಾದ ಬೇಕಾ, ಅಕ್ಷತೆ ಕಾಳು ಬೇಕಾ ಅಥವಾ ಗ್ಯಾರಂಟಿ ಬೇಕಾ ಅನ್ನುವಂಥ ಒಂದು ಮಾತುಗಳನ್ನು ಹೇಳ್ತಾ ಇದ್ದಾರೆ. ಈ ರೀತಿ ಜನರಿಗೆ ನಿಜಕ್ಕೂ ಇವರ ನಡವಳಿಕೆಯಲ್ಲಿ ಸಂಪೂರ್ಣವಾಗಿ ಬೇಸರ ಆಗಿದ್ದಾರೆ, ಆಕ್ರೋಶ ಭರಿತರಾಗಿದ್ದಾರೆ. ಇವರಿಗೆ ತಕ್ಕ ಪಾಠವನ್ನು ಇವತ್ತು ನಾಡಿನ ಜನತೆ ಕಲಿಸುವಂಥ ಕೆಲಸಗಳನ್ನು ಮಾಡ್ತಾರೆ. ಇಡೀ ದೇಶಕ್ಕೆ ಬೇಕಾಗಿರೋ ಗ್ಯಾರಂಟಿ ಒಂದೇ. ಗೊತ್ತಿರಲಿ, ಸನ್ಮಾನ್ಯ ಕಾಂಗ್ರೆಸ್ಸಿನ ಎಲ್ಲ ಧುರೀಣರೇ, ನರೇಂದ್ರ ಮೋದಿ ಗ್ಯಾರಂಟಿ ಬೇಕು ಅಂತಿದ್ದಾರೆ. ನರೇಂದ್ರ ಮೋದಿ ಗ್ಯಾರಂಟಿಯಾಗಿ ಭಾರತಕ್ಕೆ ಬೇಕು ಅನ್ನೋಂಥ ಭಾಳ ಸ್ಪಷ್ಟವಾಗಿ ದೇಶ ಉದ್ದಾಗಲದಲ್ಲಿ ಎಲ್ಲ ಕಡೆ ಹೇಳ್ತಿದ್ದಾರೆ. ನಿಮಗೆ ಭಯ ಹುಟ್ಟುಬಿಟ್ಟಿದೆ, ಪೊಕ್ಕ 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 ಅಂತಿದೆ, ಎಲ್ಲಿ ನಿಮ್ಮ ಗುಂಡಿ ತೋಡ್ಕೊಳ್ತಾ ಇದ್ದೀವಿ ಅಂತ ಭಯದಲ್ಲಿದ್ದೀರಾ. ಹಾಗಾಗಿ ಇಂಥ ಮಾತುಗಳು ಯಾರು ಕೇಳಲಿಕ್ಕೆ ತಯಾರಿಲ್ಲ. ಎಲ್ಲರ ಆಶೀರ್ವಾದ, ಅಕ್ಷತ ಕಾಳನ್ನು, ರಾಮನ ಆಶೀರ್ವಾದವನ್ನು ಪಡೆದು ಭಾರತೀಯ ಜನತಾ ಪಾರ್ಟಿಯ ಕಮಲದ ಗುರುತಿನ ಮತವನ್ನು ಕೊಟ್ಟು ಮತ್ತೊಮ್ಮೆ ಮೋದಿ ಅಂತ ಜನ ಆಶೀರ್ವಾದವನ್ನು ಮಾಡಲಿಕ್ಕೆ ಇಡೀ ದೇಶ ಉದ್ದಾಗಲದಲ್ಲಿ ತಯಾರಾಗಿದ್ದಾರೆ. 400ಗಿಂತ ಹೆಚ್ಚಿನ ಲೋಕಸಭಾ ಸೀಟ್ಗಳನ್ನು ಖಂಡಿತ ಭಾರತೀಯ ಜನತಾ ಪಾರ್ಟಿ ಪಡೆದೇ ಪಡಿತೀವಿ. ಕರ್ನಾಟಕದಲ್ಲಿ 28ಕ್ಕೆ 28 ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಜೈಬೇರಿ ಆಗೇ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ನಮ್ಮ ಕಾಂಗ್ರೆಸ್ ಧುರೀಣರಿಗೆ, ಮಹಾನ್ ವ್ಯಕ್ತಿಗಳಿಗೆ ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.